ಸಿರಾ ಶಾಸಕರು ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರರವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಹಿರಿಯ ಮುಖಂಡ ದಿವಂಗತ ಅಲ್ಲಾಬಖಷ್ ಕೆ ಪ್ಯಾರೂರವರ ಸ್ಮರಣಾರ್ಥ ಜಾಮಿಯಾ ಶಾದಿ ಮಹಲ್ನಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ 2023-24 ಸಾಲಿನ ಅತಿ ಹೆಚ್ಚು ಅಂಕ ಪಡೆದ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರು, ತಂದೆಯ ನಂತರ ಮಕ್ಕಳಾದ ಜೀಶಾನ್, ಬುರ್ಹಾನ್, ಸಲ್ಮಾನ್ ರವರು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನನ್ನ ನಮಸ್ಕಾರ. ಬಹುಶಃ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಅಲ್ಲಾಬಖಷ್ ಪ್ಯಾರೂರವರು. ಅವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ತಂದೆಗೆ ತಕ್ಕ ಮಕ್ಕಳಾಗಿರ್ತಕ್ಕಂಥ ಜೀಶಾನ್, ಬುರ್ಹಾನ್, ಸಲ್ಮಾನ್. ಅದಕ್ಕೆ ಬಹುಶಃ ಎಲ್ಲ ತಂದೆಯರಿಗೂ ಕೂಡ ಇಂಥ ಪುಣ್ಯ ಇರೋದಿಲ್ಲ. ತಂದೆಗೆ ತಕ್ಕ ಮಕ್ಕಳು ಅಂತ ಹೇಳಿದ್ರೆ, ತಂದೆ ನಂತರ ಆ ಮಕ್ಕಳು ಏನು ಅಲ್ಲಾಬಖಷ್ ಪ್ಯಾರೂರ್ ಏನು ಚಿಂತನೆ ಮಾಡ್ತಿದ್ರು, ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ರು, ಅದೇ ರೀತಿಯಾಗಿ ಇವತ್ತು ಹೋಗಿರ್ತಕ್ಕಂಥವ್ರು ನಡೀತಾ ಇರ್ತಕ್ಕಂಥದ್ದು. ನನಗೆ ಪ್ಯಾರೂರು ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು, ಇದು ಸೂಡಾ ಅಧ್ಯಕ್ಷರಾಗಿದ್ರು. ಇದೆಲ್ಲದ್ರ ಜೊತೆಗೂ ಕೂಡ ನನಗೆ ಯಾವುದೇ ವಿಚಾರ ಇದ್ರು ಕೂಡ ನನಗೆ ಸಲಹೆಯನ್ನು ಕೊಡ್ತಾ ಇದ್ರು. ಯಾವುದೇ ವಿಚಾರ ಇದ್ರು ಕೂಡ ನನಗೆ ಸಲಹೆ ಕೊಡ್ತಾ ಇದ್ರು. ಅವ್ರ ಸಲಹೆ ಯಾವ ರೀತಿಯಾಗಿರ್ತಿತ್ತು ಅಂದ್ರೆ, ಯಾವ ರೀತಿಯಾಗೂ ಕೂಡ ಅನುಮಾನ ಮಾಡಕ್ ಆಗ್ತಿರಲ್ಲ ಆ ರೀತಿಯಾಗಿ. ಅವ್ರು ನಾನು ಸಂಪೂರ್ಣವಾಗಿ ನಂಬಿದ್ದೆ. ಅವ್ರು ಹೇಳಿದ ರೀತಿಯಲ್ಲೇ ನಾನು ನಡೀತಾ ಇದ್ದೆ. ಬಹುಶಃ ನಾನು ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. ನಾನು ಈ ರಸ್ತೆ ಅಗಲ ಮಾಡ್ಬೇಕು ಅಂತ ಹೇಳಿ ಹೊಟ್ಟಾಗ ನೋಡಿ ನಿಂತವನ ಕಳ್ಳ ಇವನು ಮಜರ್, ಇವನ್ ಬಂದು ಗಲಾಟೆ ಮಾಡಿ 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 ನನಗೆ ಏನೇನೋ ಮಾಡಿ ರೋಡ್ ಇನ್ನೂ ಅಗಲ ಆಗ್ತಿತ್ತು, ಇನ್ನೂ ಚೆನ್ನಾಗ್ ಆಗ್ತಿತ್ತು. ಅದನ್ನ ಪ್ಯಾರು ಎತ್ಕಟ್ಟಿದ್ದ ಮದರ್ನ ಯಾವುದೇ ಕಾರಣದಲ್ಲೂ ಕೂಡ ಅಗಲ ಮಾಡಬಾರ್ದು ಅಂತ ಹೇಳಿ ನಾನೀಗ ಏನ್ ಮಾಡಿದ್ದೀನಿ ಅಂತಂದ್ರೆ, ಇದೊಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದ್ರೆ, ಅದರಲ್ಲಿ ಈಗಲೂ ಕೂಡ ಹೆದ್ದಾರಿ ಸಿರಾ ಟೌನ್ ನಲ್ಲೇ ಹೋಗ್ತದೆ. ಅದನ್ನ ಅಗಲ ಮಾಡುವಂತ ಪ್ರಶ್ನೆ ಬಂದ್ರೆ ತಿರುಗು ಮನೆಗಳು ನೋಡಿಬೇಕಾಗಿತ್ತು. ನಾನು ಇದನ್ನ ತಪ್ಪಿಸೋದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಇವತ್ತು ನಾನು ಈ ಸರಿ ವಿಧಾನಸಭೆಗೆ ಆಯ್ಕೆ ಆಗಿದ್ದೀನಿ. ಯಾವ ರಸ್ತೆನೂ ಕೂಡ IB ಸರ್ಕಲ್ ಇಂದ ಅಮರಾಪುರ ಕೂಡ ಹೋಗ್ಬೇಕಂತ ರೋಡನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ, ಇಲ್ಲಿ ದರ್ಗಾ ಸರ್ಕಲ್ ಇಂದ ಮದ್ಗಿರಿ ಗಡಿಗೆ ಹೋಗ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ. ಅದು ಇನ್ನು ಮುಂದೆ ಏನಾದ್ರು ತೊಂದರೆ ಬಂದಿತ್ತು ಅಂತ ಹೇಳಿ ನಾನು ಸಿರಾ ಸುತ್ತ 18 ಕಿಲೋಮೀಟರ್ ರಿಂಗ್ ರೋಡ್ ಅನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂದ್ರೆ 350 ಕೋಟಿ ರೂಪಾಯಿ ಖರ್ಚಾಗ್ತದೆ. ನನಗೆ ಇವತ್ತು 75ನೇ ವರ್ಷ. ನನಗೆ ಈ ಎಲ್ಲರೂ 75 ಅಂತ ಹೇಳಿ ನನಗೆಲ್ಲರೂ ಸೇರಿ ಅವಮಾನ ಮಾಡ್ತಾ ಇದ್ದಾರೆ. ನನಗೆ 75 ಆಗಿಲ್ಲ, ನನಗೆ ಆಗಿರೋದೇ 25. ನನಗೆ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕೆ ನೀವು ನನಗೆ ಆಶೀರ್ವಾದ ಮಾಡಿದಿರಿ. ಯಾವುದೇ ರೀತಿಯಲ್ಲೂ ಕೂಡ ಯಾವ ಅನುಮಾನ ಇಲ್ಲದೆ ನಿಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನ ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಅಂತ ಪುಣ್ಯ ಕೆಲಸಗಳನ್ನೇ ಮಾಡ್ತೀನಿ. ಅದಕ್ಕೆಲ್ಲದಕ್ಕೂ ಪ್ರೇರೇಪಣೆ ಅಂತ ಹೇಳಿದ್ರೆ ನನ್ಗೆ ಅಲ್ಲಾಬಖಷ್ ಪ್ಯಾರೂರ್ ನನಗೆ ಅಷ್ಟು ಒಂದು ರೀತಿಯ ಒಡ ಹುಟ್ಟಿದ್ದಾರೆ ರೀತಿಯಲ್ಲಿ ಒಂದನ್ನ ತಮ್ಮನ ರೂಪದಲ್ಲಿ ಇವತ್ತು ಇದ್ದ. ಅದೇ ರೀತಿಯಾಗಿ ಅವ್ರ ಮಕ್ಕಳು ಕೂಡ ಇವತ್ತು ಇದ್ದಾರೆ. ಅದ ನಾವೆಲ್ಲರೂ ಕೂಡ ಸಂತೋಷ ಪಡ್ಬೇಕಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಗರಸಭೆ ಅಧ್ಯಕ್ಷರು ಬಂದಿದ್ದಾರೆ, ಪೂಜಾರವರು. ಇವತ್ತು ನಿಮ್ಮೆಲ್ಲ ಕೌನ್ಸಿಲರ್ಸ್ ಎಲ್ಲ ಕೂಡ ಇದ್ದಾರೆ. ಇವತ್ತು
ಯಾರು ಸರಿಸಮಾನವಾದ ಜಾಗದಲ್ಲಿ ಕೂತಿರ್ತಕ್ಕಂಥ ಮಂಜುನಾಥ್ ಕೂಡ ಇದ್ದಾರೆ. ಅವರು ಬ್ಲಾಕ್ ಅಧ್ಯಕ್ಷರಾಗಿ ಸೂಡಾ ಅಧ್ಯಕ್ಷರಾದ್ರು, ಇವರು ಅಧ್ಯಕ್ಷರಾಗಿ ಸೂಡಾ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಸಿರಾ ನಗರವನ್ನ ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಸೋ ಕೆಲಸವನ್ನ ಮಾಡ್ತೇನೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಯಾರು ನಮ್ಮ ಜೊತೆಲಿ ಇದ್ರು, ಒಳ್ಳೆ ಕೆಲಸ ಮಾಡ್ತಿದ್ರು, ಒಳ್ಳೆ ಸಲಹೆ ಕೊಡ್ತಿದ್ರು. ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ನನಗೆ 25 ಅಂತ ಹೇಳಿ ಅಂದ್ರೂ ಆದ್ರೆ ಶರೀರಕ್ಕಾಗಿರ್ತಕ್ಕಂಥದ್ದು 75. ನಾನು ಎಷ್ಟು ವರ್ಷ ಬದುಕಿರೋಕ್ಕೆ ಸಾಧ್ಯ? ನಾನು ಬದುಕಿರುವಂತ ಸಂದರ್ಭದಲ್ಲಿ ಸಿರಾ ನಗರ ಯಾವತ್ತೂ ಕೂಡ ನಿಮ್ಮಲ್ಲಿ ಒಂದು ಚಿಕ್ಕ ಮಗುನು ಕೂಡ ತೊಂದರೆ ಪಡಬಾರ್ದು, ಆ ರೀತಿಯಾಗಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ಸಿರಾ ಕೇವಲ 5-10 ವರ್ಷದಲ್ಲಿ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಒಂದು ಪ್ರಬಲವಾದಂತ ಜಿಲ್ಲೆ ಆಗುವಂತ ಎಲ್ಲ ಅವಕಾಶ ಇದೆ. ಜಿಲ್ಲೆ ಆಗದ ಅವಕಾಶದ ಜೊತೆಗೆ ಇಲ್ಲಿಯ ಭೂಮಿ ಬೆಲೆ ಗಗನಕ್ಕೆ ಹೋಗುವಂತ ಮಟ್ಟಕ್ಕಿದೆ. ಅದಕ್ಕೆ ನನ್ನ ಆದ್ಯತೆ ಏನು ಅಂತ ಹೇಳಿದ್ರೆ, ನಮಗೆ ಇವತ್ತೆಲ್ಲ ಬಡವರಿಗೂ ಕೂಡ ಸೈಟ್ ಅನ್ನು ಕೊಡಬೇಕು ಅಂತ ಹೇಳಿ 5,500 ಜನಕ್ಕೆ ಸೈಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ. ಆದ್ರೆ ನಾನು ಅದಕ್ಕೆ ಕಾನೂನನ್ನ ಅಡ್ಡಿ ಇತ್ತು, ಏನೆಲ್ಲ ಸರಿ ಮಾಡಿಸಿದೆ. 5 ವರ್ಷ ನಾನು ಸೋತ ಕಾಲಕ್ಕೆ ಅದೇನು ಕೂಡ ಮುಂದುವರಿಲಿಲ್ಲ. ಈಗ ನಾನು ಇನ್ನು 1-2 ತಿಂಗಳಲ್ಲಿ ಸಿರಾ ನಗರದಲ್ಲಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು 10,000ಕ್ಕೂ ಹೆಚ್ಚು ಸೈಟ್ ಅನ್ನ ಕೊಡ್ತೀನಿ. ಬಹುಶಃ ಈ ಕಾರ್ಯಕ್ರಮ ಅದು ಬಡವರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಬಡವರಿಗೆ ಹಕ್ಕುಪತ್ರವನ್ನು ಕೊಡ್ತೀನಿ. ಇದ್ರ ಮೇಲೆ ನಿವೇಶನನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಬಹಳ ಧೈರ್ಯವಾಗಿ ಹೇಳ್ತಿರೋದು ಅಂದ್ರೆ ಅಲ್ಲಭಕ್ಷ ಪ್ರಾರಿಗೆ ಆತ್ಮಕ್ಕೆ ತೃಪ್ತಿ ಆಗ್ಬೇಕು. ಅವನು ನನ್ನ ಸಲಹೆಗಾರರಾಗಿದ್ದ. ಅವನ ಸಲಹೆಯಂತೆ ನಾನು ಇವತ್ತು ನನಗೆ ಯೋಜನೆಗಳನ್ನ ಮಾಡಿ ಇವತ್ತು ನಾನು ಮಾಡಿದ್ದೇನೆ. ಜನರ ಆಶೀರ್ವಾದವನ್ನು ಪಡೆದು ಇವತ್ತು ಆ ಕೆಲಸಗಳನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇವತ್ತು ಈ 3 ಜನ ಮಕ್ಕಳು ಏನು ತಂದೆ ಹೆಸರಿನಲ್ಲಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ ನೋಡಿ. ಇವತ್ತು ಅವರು 3 ಜನ ಒಂದು ಸರಿ ಕಿತ್ತಾಡಿದ್ ನಾನು ನೋಡಿಲ್ಲ. ಶುಕ್ರವಾರ ಆಗ್ತಿದ್ದಂಗೆ ಬೆಳಿಗ್ಗೆ ಎದ್ದು ಸೀದಾ ಬೆಂಗಳೂರು ಮನೆಗೆ ಬರ್ತಾರೆ. 3 ಜನರ ಜೊತೆ ಬರ್ತಾರೆ. ಅಲ್ಲಿ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಹೋಗಿ ಮಿಲಿಟರಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡಿಲ್ಲ ಮನೆಗೆ ಬರ್ತಾರೆ. ಅಂದ್ರೆ ಇವತ್ತು ಕೂಡ ಅಂತ ಅನ್ಯೂನ್ಯವಾಗಿರ್ತಕ್ಕಂಥ ಆ ಸೋದರರಾಗಿದ್ದಾರೆ. ಇವತ್ತು ಅದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ತಂದೆ ಬೆಳೆಸಿದಂತ ರೀತಿನಲ್ಲಿ ಇವತ್ತು ಆ ಮಕ್ಕಳಿದ್ದಾರೆ ಅಂತಕ್ಕಂಥ ಮಾತು. ಒಂದು ಆಂಬುಲೆನ್ಸ್ ಮಕ್ಕಳು ಈ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇದು ಪುಣ್ಯ ಕೆಲಸ. ಇದು ಇವತ್ತು ಹಣ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಬರೀ ಅಲ್ಲಾ ಭಕ್ಷ್ಯ ಪ್ರಾರಂಭ ಮಕ್ಕಳೆಲ್ಲ ಬೇರೆಯವರು ಇದ್ದಾರೆ. ಆದ್ರೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ರಲ್ಲ SLC PUC ಮಕ್ಕಳಿಗೆ, ಆ ಕೆಲಸ ಮಾಡಿ ಇವತ್ತು ಅಲ್ಪಸಂಖ್ಯಾತರು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ. ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದಾಗ ನಾನಿವತ್ತು ಅರ್ರೆಹಾನ್ ಸ್ಕೂಲ್ಗೆ ಹೋಗಿದ್ದೆ. ನಾನು ಹೆಣ್ಣು ಮಕ್ಕಳನ್ನ ಅವರ ಕೇಕ್ ಕಟ್ ಮಾಡಿಸ್ತಾ ಇದ್ರು. ನನಗೆ ಹೆಣ್ಮಕ್ಳು ನೋಡಿದಾಗ ನನಗೆ ಹೊಟ್ಟೆ ಉರಿದೋಯ್ತು. ನನಗೆ ಎಂತ ಭವಿಷ್ಯ ಇದೆಯಪ್ಪ ಈ ಹೆಣ್ಮಕ್ಳಿಗೆ. ಎಲ್ಲ ಒಂದು ಕಡೆಗೆ ಆ ಭವಿಷ್ಯವನ್ನ ಅದಕ್ಕೆ ಒಂದು ಹೊಸ ಸ್ವರೂಪ ಕೊಡ್ಬೇಕಾದ್ರೆ ಸಿರಾ ಅಭಿವೃದ್ಧಿ ಆದ್ರೆ ಮಾತ್ರ ಇವತ್ತು ಅವರೆಲ್ಲರೂ ಉದ್ಯೋಗಸ್ಥರಾಗ್ತಾರೆ, ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳಿದೆ. ಅಲ್ಪಸಂಖ್ಯಾತರ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ ಇಡೀ ಸಮಾಜ ನೀವೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಕೊಡ್ತಕ್ಕಂಥ ಸವಲತ್ತನ್ನ ಶೈಕ್ಷಣಿಕವಾಗಿ ಮುಂದೆ ಬರತಕ್ಕಂಥ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಬಹುಶಃ ನಾವು ಶೈಕ್ಷಣಿಕ ಮುಂದೆ ಬರೋದಕ್ಕೆ ಅವಕಾಶವನ್ನು ಕೊಟ್ರೆ ಇವರು ದೇಶವನ್ನ ಕಟ್ಟತಕ್ಕಂಥ ಕೆಲಸ ಮಾಡೋ ಸಾಮರ್ಥ್ಯ ಇರತಕ್ಕಂಥದ್ದು ಇವತ್ತು ಅಲ್ಪಸಂಖ್ಯಾತರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಒಪ್ಪಲೇಬೇಕಾಗ್ತದೆ. ಅಂತ ಕೆಲಸವನ್ನು ಮಾಡಬೇಕಾದಾಗ ಇಂಥ ಪುಣ್ಯ ಕೆಲಸಗಳನ್ನ ಕೂಡ ನೀವು ಮಾಡುವಂತ ಕೆಲಸವನ್ನು ಮಾಡಬೇಕು. ಎಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡು SSLC ಓದ್ತಿರ್ತಕ್ಕಂಥ ಮಕ್ಕಳು PUC ಅವರು ಡಿಗ್ರಿ ಓದ್ತಾರೋ ಏನು ಓದ್ತಾರೋ ಸಂಪೂರ್ಣವಾಗಿ ಓದಿಸೋದಕ್ಕೋಸ್ಕರ ಎಲ್ಲ ಪ್ರಯತ್ನ ಕೂಡ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದು ಮೊರಾರ್ಜಿ ಶಾಲೆ ತೆಗೆದೆ. ಮೊರಾರ್ಜಿ ಶಾಲೆ ಅಲ್ಪಸಂಖ್ಯಾತರಿಗೆ ತೆಗೆದೆ, SC ತೆಗೆದೆ, ST ತೆಗೆದೆ,
ಜನರಲಿ ತೆಗೆದೆ, ಆದ್ರೆ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ತೆಗೆದೆ. ಒಬ್ರು ಸ್ಕೂಲಿಗೆ ಸೇರ್ತಿರ್ಲಿಲ್ಲ. ಸಿರಾದಲ್ಲಿ ಮುಸ್ಲಿಮ್ರು ಒಬ್ರು ಅಲ್ಲಿ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ PUC ತಂದೆ. ಈಗ ಸ್ವಲ್ಪ ಮಟ್ಟಿಗೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ, ರಾಜ್ಯದಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಬರ್ತಾ ಇದ್ದಾರೆ. ಈಗ ಮೊನ್ನೆ ದಿವಸ ಹೋಗಿದ್ದೆ ನೋಡೋಣ ಅಂತ ಹೇಳಿ, ಅಲ್ಪಸಂಖ್ಯಾತರು ಆ ಶಾಲೆಗೆ ಹೋಗಿದ್ದೆ. ಆ ಶಾಲೆ ನೋಡೋದಕ್ಕೆ ಖುಷಿ ಆಗ್ತದೆ. ಒಂದು IT ಕಂಪನಿ ಇದ್ದಂಗಿದೆ. ಆ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನ ಒಂದು ಅರ್ಧ ಭಾಗ ಇವತ್ತು ಸಿರಾದಲ್ಲಿ ಇರ್ತಕ್ಕಂಥ ಮಕ್ಕಳಿದ್ದಾರೆ. ನನಗೆ ನೋಡಿ ಸಂತೋಷ ಆಯ್ತು. ಕಾಲ ಮುಂದೆ ಬರಬೇಕಾದಾಗ, ಇವತ್ತು ಶೈಕ್ಷಣಿಕವಾಗಿ ನೀವು ಮುಂದೆ ಬರುವಂತ ಪ್ರಯತ್ನವನ್ನು ಮಾಡಬೇಕಾದಾಗ ಸಮಾಜದಲ್ಲಿ ಧುರೀಣರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಮಕ್ಕಳಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸವನ್ನು ಮಾಡಬೇಕು. ಮಕ್ಕಳಿಗೆ ನಾನು ಹೇಳ್ತೇನೆ, ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಬೇಡಿ, ಅವರ ವಿದ್ಯಾವಂತರು ಮಾಡಿ, ಅವರ ದುಡಿಯುವಂತ ಕೆಲಸ ಸಿಗೋವರೆಗೂ ಕೂಡ ಓದಿಸುವಂತ ಕೆಲಸವನ್ನು ಮಾಡಿ, ಅವ್ರ ಕಾಲ್ ಮೇಲೆ ಅವ್ರು ನಿಲ್ಬೇಕಾಗ್ತದೆ. ಮುಂದಿನ ದಿನಗಳು ಕಷ್ಟದಲ್ಲಿ ಇರ್ತದೆ. ಆ ಕಷ್ಟದಿಂದ ಬರಬರ್ಬೇಕಾದಾಗ ನೀವು ಶೈಕ್ಷಣಿಕ ಮಟ್ಟ ಏರಿದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತಕ್ಕಂಥ ಮಾತು ಹೇಳಿ, ಇವತ್ತು ಜೀಶಾನ್, ಬುರಾನ್, ಸಲ್ಮಾ ಇವರೆಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ನೀವು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡತಕ್ಕಂಥ ಕೆಲಸವನ್ನೇ ಮಕ್ಕಳಾಗಿ ಬೆಳೀರಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.